ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಟಿಕ್ಕಾ ಬಿರಿಯಾನಿಗೆ ನಾನೊಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಉಪ್ಪು ಸ್ವಲ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಹಾಕಿ, ಒಂದು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹುಡಿ, ಮೆಣಸಿನ ಹುಡಿ ಒಂದು 2 ಟೀ ಸ್ಪೂನಷ್ಟು ಹಾಕಿ, ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಿ, 3 ಟೀ ಸ್ಪೂನಷ್ಟು ಮೊಸರು ಹಾಕಿ. ನಾನು ಇದಕ್ಕೆ 1 ಸ್ಪೂನಷ್ಟು ಕಬಾಬ್ ಹುಡಿ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಆಗದಿದ್ದರೆ ಕೈಯಲ್ಲೇ ಮಾಡಿ. ಕಲಸಿ ಆಗಿದೆ, ಈಗ ಮುಚ್ಚಿಡಿ. ನಾನು ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ಆದ್ದರಿಂದ 3 ಲೋಟ ನೀರು ಹಾಕ್ತಾ ಇದ್ದೀನಿ. ಕುದಿಲಿಕ್ಕೆ 3 ಲೋಟ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಚಕ್ಕೆ, ಒಂದು 4 ಲವಂಗ, ಒಂದು ಮೊಗ್ಗು ಮತ್ತು ಸ್ವಲ್ಪ ಏಲಕ್ಕಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಪರವಾಗಿಲ್ಲ. ಮತ್ತು ಬಿರಿಯಾನಿ ಎಲೆ ಇದನ್ನು ಕಟ್ ಮಾಡಿ ಹಾಕೋತಿದ್ದೀನಿ. ಇದು ಕುದಿ ಬರಬೇಕು. ನಾನಿದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಅಡಿಗೆ ಎಣ್ಣೆ, ನೀವು ಯಾವ ಅಡಿಗೆ ಎಣ್ಣೆ ಯೂಸ್ ಮಾಡ್ತೀರಾ ಅದು ಹಾಕ್ಕೊಳ್ಳಿ. ಒಂದಿಷ್ಟು ಉಪ್ಪು ಹಾಕೋತಿದ್ದೀನಿ ಇದಕ್ಕೆ. ಇದು ಕುದಿ ಬರಲಿ, ಕುದಿಲಿಕ್ಕಿಡಿ, ಮುಚ್ಚಿಡಿ. ಈಗ ಅದು ಕುದಿ ಬರ್ತಾ ಉಂಟು. ಈಗ ನಾವು ಒಂದು 1/4 ಗಂಟೆ ನೆನೆಸಿಟ್ಟಿದ್ದೆ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ ನೀರು ಹಾಕಿದ್ದೆ ನೋಡಿ, 3 ಲೋಟ, ಅದರಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ಒಮ್ಮೆ ಸೌಟ್ ಹಾಕಿ ಹೀಗೆ ಕೈ ಆಡಿಸಿ. ಕುದಿ ಬರ್ತಾ ಉಂಟು. ಈಗ ಮುಚ್ಚಿಡುವ. ಇದು 1 ವಿಸಿಲ್ ಬರುವವರೆಗೆ ಇಡಿ. ನಾನೀಗ ಒಂದು ಪ್ಯಾನಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡಲಿಕ್ಕೆ 1 ಈರುಳ್ಳಿ ತಗೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಆನಿಯನ್ ಫ್ರೈ ಮಾಡಿದ ಪ್ಯಾನಲ್ಲೇ ಈಗ ಚಿಕನ್ ಫ್ರೈ ಮಾಡೋಣ. ಸ್ವಲ್ಪ ಒಂದು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿರಬೇಕು. ನಾವಿದೀಗ ಪ್ಯಾನಲ್ಲೇ ಟಿಕ್ಕಾ ಮಾಡ್ತಿರೋದು. ಈ ಥರ ತಿರುಗಿಸಿ ಹಾಕಿ, ಅಂದರೆ 2 ಕಡೆ ಚೆನ್ನಾಗಿ ಬೇಯುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ನಾವು ತವಾ ಅಥವಾ ಒಂದು ಪ್ಯಾನಲ್ಲಿ ಈ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ, ತವಾ ಫ್ರೈ ಮಾಡಿ. ಅಂದರೆ ಇದು ಟಿಕ್ಕಾ ಬಿರಿಯಾನಿ ಮಾಡೋದ್ರಿಂದ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದು ಸಾಕು. ಈಗ ನಮಗೆ ತೆಗಿತೀವಿ. ಇದು ಉಳಿದಿರೋ ಮಸಾಲೆನೇ ವೇಸ್ಟ್ ಮಾಡಬೇಡಿ, ಹಾಗೆ ತೆಗ್ದಿರಿ. ನಾವು ಇನ್ನೊಂದು ಮಸಾಲೆ ಮಾಡಲಿಕ್ಕೆ ಅದಕ್ಕೆ ಹಾಕಿದರೆ ಆಯ್ತಿದ್ದಾನೆ. ನಾನೀಗ ಆವಾಗ ಚಿಕನ್ ಫ್ರೈ ಮಾಡಿದ ನೋಡಿ, ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ಬೇಕು. ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ. ನಾನೀಗ 2 ದೊಡ್ಡ ಟೊಮೆಟೊ ತಗೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂತಿದ್ರೆ 3 ಟೊಮೆಟೊ ಅಥವಾ 4 ಟೊಮೆಟೊನ ಹಾಕ್ಬೋದು. ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹುಡಿ ತಗೊಳ್ಳಿ. ಚೆನ್ನಾಗಿ ಕುದಿಬೇಕಿದು. ಆವಾಗ ಚಿಕನ್ ಫ್ರೈ ಮಾಡಿ ಅದರಲ್ಲಿ ಸ್ವಲ್ಪ ಉಳಿದಿತ್ತಲ್ಲ ಮಸಾಲ, ಆ ಮಸಾಲೆ ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕೋತಿದ್ದೀನಿ. ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಈಗ ಚೆನ್ನಾಗಿ ಕುದಿ ಬರಲಿ, ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಷ್ಟು ಕುದಿ ಬಂದರೆ ಸಾಕು.
ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅನ್ನ ಮಾಡಿದೆ ನೋಡಿ, ಅದೇ ಕುಕ್ಕರಿಗೆ 1 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಇದ್ರೆ ತುಂಬ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಇಲ್ಲ, ಆನ್ ಮಾಡಬೇಡಿ. ಈಗ ಚಿಕನ್ ಪೀಸ್ ಇಟ್ಕೊಳ್ಳಿ. ಆನಿಯನ್ ಫ್ರೈ ಮಾಡಿದೆ ನೋಡಿ, ಅದನ್ನು ಹಾಕಿ. ಈಗ ನಾನು ಮಸಾಲೆ ಮಾಡಿದ್ದೆ ನೋಡಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸೇಮ್ ಮೆಥಡ್. ಮಸಾಲೆ ಹಾಕ್ಕೊಳ್ಳಿ. ಫ್ರೈ ಮಾಡಿದ್ದ ಆನಿಯನ್ ಹಾಕ್ಕೊಳ್ಳಿ. ನಿಮಗೆ ಬೇಕಿದ್ರೆ ಮಾತ್ರ ಕೊತ್ತಂಬರಿ ಸೊಪ್ಪು ಹಾಕಿ, ಇದು ಆಪ್ಷನಲ್. ಈಗ ಮತ್ತೆ ಅನ್ನ ಹಾಕ್ಕೊಳ್ಳಿ. ಎಲ್ಲ ಅನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ. ಈಗ ಚಿಕನ್ ಟಿಕ್ಕಾ ಬಿರಿಯಾನಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.